ನಿಜ ಹೇಳಬೇಕು ಅಂತಂದರೆ ನೀವೆಲ್ಲ ನಿಮ್ಮ ಕೆಲಸಗಳನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಆಲ್ ಆಫ್ ಯು, ಸ್ಪೆಷಲಿ ಟು ದಿ ಫೈನಾನ್ಸ್ ಟೀಮ್. ಥ್ಯಾಂಕ್ ಯು ಸರ್. ಇವರೇ ಸ್ವಲ್ಪ ನೀರು ಕೊಡ್ತೀರಾ? ಬಂದೆ ಸರ್, ಬಂದೆ. ಸುಬ್ಬು, ಎಷ್ಟು ನೀರು ಕುಡಿತೀಯಾ? ನಾವು ಬಂದು ಎಷ್ಟೊತ್ತಾಯ್ತೆ, ಮ್ಯಾನೇಜರ್ ನೋಡು ನಮ್ಮನ್ನೇ ನೋಡ್ತಾ ಇದ್ದಾರೆ. ಮೀರಾ, ನೆಕ್ಸ್ಟ್ ಹಾಗೆ ನಮ್ಮ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಟೀಮ್ ಜೊತೆ ಮೀಟಿಂಗ್ ಫಿಕ್ಸ್ ಮಾಡೋಣ. ಹೋದ ತಿಂಗಳು ನಮ್ಮ ಕಂಪ್ನಿಯಲ್ಲಿ ಹೊಸ ಎಂಪ್ಲಾಯೀಸ್ ಸೇರ್ಕೊಂಡಿದ್ದಾರೆ. ಹೊಸ ಹೊಸ ಕಲ್ಪನೆಗಳಿಗೆ ಜಾಗ ಇದೆ. ಸೊ ಲೆಟ್ಸ್ ಗೆಟ್ ದ ಬೆಸ್ಟ್ ಫ್ರಮ್ ಎವ್ರಿ ಒನ್. ಶೋರ್ ಸರ್, ಐ ವಿಲ್ ಅರೇಂಜ್ ಇಟ್. ಗುಡ್. ಈಗ ಮುಂದಿನ ಮೀಟಿಂಗಿನ ಬಗ್ಗೆ ನನಗೆ ಕೆಲವು ಕ್ಲಾರಿಟಿ ಬೇಕು. ಇನ್ವೆಸ್ಟ್ಮೆಂಟ್ಸ್, ರೀಚ್ ಆ್ಯಂಡ್ ROI. ಇನ್ವೆಸ್ಟ್ಮೆಂಟ್ಸ್, ನಾವು ನಮ್ಮ ಕಂಪ್ನಿಯಲ್ಲಿ ಎಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದೀವಿ ಅದರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಅಪ್ಪ, ಆರ್ಯ ಸರ್ ಫೋನ್ ತೆಗಿತಿಲ್ಲ. ಈ 6 ತಿಂಗಳಲ್ಲಿ ನಮ್ಮ ಬೆಸ್ಟ್ ಮಾರ್ಕೆಟಿಂಗ್ ವೆಂಚರ್ ಏನು ಅಂತಂದರೆ ₹8 ರೀಚಾರ್ಜ್ ತಂದಿದ್ದು. ಅದರಿಂದ ನಮ್ಮ ಕಂಪ್ನಿ ಬಗ್ಗೆ ಜನರಲ್ಲಿ ಒಳ್ಳೆ ಮಾತು ಶುರುವಾಗಿದೆ, ನಂಬಿಕೆ ಮೂಡಿದೆ. ಮತ್ತೀಗ ಅವ್ರು ನಮ್ಮಿಂದ ಹೊಸದೇನೋ ಅಪೇಕ್ಷೆ ಪಡ್ತಿದ್ದಾರೆ. ಇವತ್ತು ನಾವೇನಾದರೂ ಅವ್ರ ನಂಬಿಕೆನ ಉಳಿಸ್ಕೊಂಡ್ಬಿಟ್ರೆ ನಮ್ಮ ಕಂಪ್ನಿ ಅವ್ರ ಮನಸ್ಸಲ್ಲಿ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ. ನಿಮ್ಮೆಲ್ಲರ ಸಹಕಾರ ಇದ್ದರೆ ವಿ ಕ್ಯಾನ್ ಅಚೀವ್ ದಿಸ್. ಆಫ್ ಕೋರ್ಸ್. ಅನು, ಮೆಸೇಜ್ ಮಾಡಮ್ಮ, ನಾವು ಬಂದಿದ್ದೀವಿ, ನೀವೆಲ್ಲಿದ್ದೀರಾ ಅಂತ. ನಾನು ನಿಮಿಷ ಬಂದೆ. ಎಲ್ಲಿಗೆ ಹೋಯ್ತಿದ್ಯಾ? ಬಾತ್ರೂಮ್ಗೆ ಹೋಗಿ ಬರ್ತೀನಿ ರೀ. ಅಯ್ಯೋ, ಅದಕ್ಕೆ ಹೇಳಿದ್ದು ಕಲ್ಗಚ್ಚ ಕುಡ್ದಂಗೆ ನೀರು ಕುಡಿಬೇಡ ಅಂತ. ಅನು, ಮೆಸೇಜ್ ಮಾಡ್ದಾ? ಹ್ಞೂ ಅಮ್ಮ, ಮಾಡ್ತಾ ಇದ್ದೀನಿ. ಮೀರಾ, ನಮ್ಮ ಎಲ್ಲ ಶೇರ್ ಹೋಲ್ಡರ್ಸ್ಗೂ ಥ್ಯಾಂಕಿಂಗ್ ಲೆಟರ್ ಕಳಿಸು. ಡೆಫಿನೆಟ್ಲಿ ಸರ್, ನಾನು ಸೆಂಡ್ ಮಾಡ್ತೀನಿ. ಗುಡ್. ಸರ್, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಮೀಟಿಂಗ್ ಆಯಿತು. ಇಫ್ ಯು ವಿಲ್ ಅಗ್ರಿ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಜೊತೆ ಕೂಡ ಇವತ್ತೇ ಮೀಟಿಂಗ್ ಫಿಕ್ಸ್ ಮಾಡಿಬಿಡ್ಲಾ? ನನಗೆ ಸ್ವಲ್ಪ ಹೊರಡೋದಿದೆ, ಅದು ಇನ್ನೊಂದು ದಿನ ಇಟ್ಕೋ. ಓಕೆ. ಎಲ್ಲ ರಿಪೋರ್ಟ್ಸು ಒಟ್ಟಿಗೆ ಸಬ್ಮಿಟ್ ಮಾಡ್ಬೋದಾಗಿತ್ತು. ಇಟ್ ವುಡ್ ಬಿ ಹೆಲ್ಪ್ಫುಲ್. ರೀಶೆಡ್ಯೂಲ್ ಇಟ್ ಮೀರಾ. ಈಗ ಸದ್ಯಕ್ಕೆ ಏನಾಗಿದೆಯೋ ಅದರ ಮೇಲೆ ರಿಪೋರ್ಟ್ ರೆಡಿ ಮಾಡು, ಸರಿನಾ? ಗುಡ್. ಓಕೆ ದೆನ್, ಥ್ಯಾಂಕ್ ಯು. ಸಿ ಯು. ಸರ್, ಇಲ್ಲಿ ಈಗಷ್ಟೇ ಹೊರಗೆ ಹೋದ್ರು. ಯಾಕಷ್ಟು ಅರ್ಜೆಂಟಲ್ಲಿದ್ರು ಝಂಡೆ? ಓಹ್, ಅವ್ರು ಎಲ್ಲೂ ಹೋಗೋ ಹಾಗಿಲ್ಲ. ಯಾಕೆ, ಏನಾಯ್ತು ಜೇಂಡೆ? ಝಂಡೆ, ದಾರಿ ಬಿಡು, ತಡ ಆಗ್ತಿದೆ. ಸಾರಿ ಸರ್. ಝಂಡೆ, ನೀವು ನನ್ನ ಮೇಲೆ ಕಾರ್ ಹತ್ತಿಸ್ಕೊಂಡು ಹೋದ್ರೂ ಪರವಾಗಿಲ್ಲ, ನಾನು ನಿಮ್ಮನ್ನು ಹೋಗಿ ಬಿಡಲ್ಲ. ಆಟ ಆಡ್ತಿದ್ಯಾ? ಸಿರಿಮನೆ ಕುಟುಂಬದವರು ನನಗೋಸ್ಕರ ಕಾಯ್ತಾ ಇದ್ದಾರೆ, ದಾರಿ ಬಿಡು.
ಕೇಶವ್, ಏನು ಇದು ಹೊಸದಾಗಿ? ನಾನು ಹೇಳ್ತಿದ್ದೀನಿ, ದಾರಿ ಬಿಡು. ಸರ್, ತೌಕಲ್ ಮಸ್ತಾನ್ ಶಾ ಅವ್ರ ಮಾತನ್ನು ಯಾವತ್ತೂ ಮೀರಿಲ್ಲ. ಅವರಿಂದ ನೀವು ಹೋಗಬಾರ್ದು ಅಂತ ಆಜ್ಞೆ ಬಂದಿದೆ, ಹಾಗಾಗಿ ನೀವು ಹೋಗೋ ಆಗಿಲ್ಲ. ಏನು ಹೇಳ್ತಿದೀಯಾ? ಸರ್, ಇಷ್ಟು ವರ್ಷ ನನ್ನ ಜೀವ ಒತ್ತೆ ಇಟ್ಟು ನಿಮ್ಮನ್ನ ಕಾಪಾಡ್ಕೊಂಡು ಬಂದಿದ್ದೀನಿ. ಯಾವುದೋ ಹುಡುಗಿಗೋಸ್ಕರ ನಾನು ನಿಮ್ಮನ್ನ ಬಿಟ್ಕೊಡಕ್ಕಾಗಲ್ಲ. ಮಾತು ಕೊಟ್ಟಿದ್ದೀನಿ, ನಾನು ಅವರನ್ನ ಭೇಟಿ ಮಾಡಲೇಬೇಕು. ದಾರಿ ಬಿಡು. ನೀವೇನೇ ಹೇಳಿದ್ರು ಸರಿ, ನಾನು ನಿಮ್ಮನ್ನು ಹೋಗಿ ಬಿಡಲ್ಲ. ಆರ್ಯ, ನೀನ್ ಇಲ್ಲಿಂದ ಹೋದ್ರೆ ನಮ್ ಗೆಳೆತನದ ಮೇಲೆ ಆಣೆ, ನಮ್ ಗೆಳೆತನದ ಮೇಲೆ ಆಣೆ, ನಮ್ ಗೆಳೆತನದ ಮೇಲೆ ಆಣೆ. ನೀನೇ ನಿರ್ಧಾರ ಮಾಡು. ನಿನಗ ಆ ಹುಡುಗಿ ಮುಖ್ಯನೋ, ನಿನಗ ಆ ಹುಡುಗಿ ಮುಖ್ಯನೋ, ನಮ್ ಸ್ನೇಹ ಮುಖ್ಯನೋ, ನಮ್ ಸ್ನೇಹ ಮುಖ್ಯನೋ?